ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು ಆಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರಿಸೋ ಬಂದಿದ್ದೀನಿ. ಇದು ನಾರ್ತ್ ಗೇಟು ಈಸ್ಟ್ ಮೇನ್ ಡೋರ್ ಹೊಂದಿರುತ್ತೆ. ಮನೆಯ 20/30 BDA. ಇದು ನಾರ್ತ್ ಫೇಸಲ್ಲಿ ಇರುವಂತಹ ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಇರುತ್ತೆ. ಮನೆ ಆಪೋಸಿಟೇ ಟಾರ್ ರಸ್ತೆ ಆಗಿರುವಂತಹ ವೈಡ್ ರಸ್ತೆ ಸಿಗ್ತಾಯಿದೆ. ಫ್ರಂಟ್ ಎಲಿವೇಷನ್ನು ಲೈಕ್ ನಮಗೆ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ. ಈ ಮನೆಯ ಬಗ್ಗೆ ಪ್ರತಿಯೊಂದು ಇಂಚಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮನೆ ಒಳಗಡೆ ಹೋಗೋಣ. ನಮಗೆ MS ಗೇಟ್ ಕೊಟ್ಟಿದ್ದಾರೆ. ಇದು ಫೋಲ್ಡಬಲ್ ಗೇಟ್ ಆಗಿರುತ್ತೆ. ಟೋಟಲ್ ನಮಗೆ 4 ಫೋಲ್ಡಬಲ್ ಸಿಗುತ್ತೆ. ಇಲ್ಲಿ ಒಂದು ವಾಕಬಲ್ ಗೇಟು. ಈ ಕಡೆಯಿಂದ ಬೇಕಾದ್ರೆ 2 ವೀಲರ್ಗಳು ಪಾರ್ಕಿಂಗ್ ಮಾಡ್ಕೋಬೋದು. ಆ ಕಡೆಯಿಂದ ಬಿಗ್ ಕಾರ್ಗಳು ವೆಹಿಕಲ್ಸ್ಗಳು ಏನಾದ್ರು ಇದ್ದರೆ ಪಾರ್ಕ್ ಮಾಡ್ಕೋಬೋದು. ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಪಾರ್ಕಿಂಗ್ ಲೇಔಟ್ ಸಿಗುತ್ತೆ. ಗೇಟ್ ಮುಂಭಾಗದಲ್ಲಿ ನಮಗೆ ಬೋರ್ವೆಲ್ ಸಿಗುತ್ತೆ. ಆಮೇಲೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ನು ಸ್ಟೋರೇಜು ಅಂತ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಲ್ಲಿ ಪಾಯಿಂಟ್ಗಳು ಕೊಟ್ಟಿರುವಂಥದ್ದು. ಇದು ಪಾರ್ಕಿಂಗ್ನ ಒಂದು ಲುಕ್ ಆಗಿರುತ್ತೆ. ಪಾರ್ಕಿಂಗಲ್ಲಿ 1/1 ಸೆರಾಮಿಕ್ ಟೈಲ್ಸ್ ಬರುತ್ತೆ. ಹಾಗೆ ಇಲ್ಲಿ ಈ ಪಿಲ್ಲರ್ ಹಿಂದ್ಗಡೆಗೆ ಕಾವೇರಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಇದು ಫುಲ್ ಓಪನ್ ಪಾರ್ಕಿಂಗ್ ಲೇಔಟ್ ಆಗಿರುತ್ತೆ. ನಾವು 2 ಕಾರ್ಗಳು ಈಸಿಯಾಗಿ ಪಾರ್ಕ್ ಮಾಡ್ಕೋಬೋದು. ಅದರ ಅಕ್ಕಪಕ್ಕದಲ್ಲಿ ನಾವು 2 ವೀಲರ್ಗಳನ್ನ ಸ್ಟ್ಯಾಂಡ್ ಮಾಡ್ಬೋದು. ಮೀಟರ್ ಕನ್ಸಲ್ ಇಲ್ಲಿ ಬರುತ್ತೆ. ಕ್ಷಮೆ ಇರಲಿ. ಆಪೋಸಿಟ್ಟು ವೆಂಟಿಲೇಷನ್ಗೆ ಒಂದು ಬಿಗ್ ವಾಲ್ ಕೊಟ್ಟು ಹಾಗೆ MS ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಇದ್ರ ಕೆಳಗಡೆನೇ ಪ್ಲ್ಯಾಂಟರ್ ಬಾಕ್ಸ್ನ ಮಾಡಿದ್ದಾರೆ. ಗಿಡ ಏನಾದರೂ ಹಾಕ್ಕೋಬೋದು ಟಾಪ್ ಟು ಎಂಡ್ವರೆಗೂ. ಹಾಗೆ ನಮಗೆ ಒಂದು ಕಾಮನ್ ಬಾತ್ರೂಮ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಪಾರ್ಕಿಂಗ್ ಲೇಔಟಲ್ಲಿ ಒಂದು ಕಾಮನ್ ಬಾತ್ರೂಮ್ನ ಕೊಟ್ಟಿದ್ದಾರೆ, ಅಥವಾ ಟಾಯ್ಲೆಟ್ ಅಂತಲೂ ಹೇಳ್ಬೋದು. ನೋಡ್ತಾ ಇದ್ದೀರಾ, ಸಾಕಾಗಿ ಹ್ಯೂಜಾಗಿ ಮಾಡಿರೋಂಥ ಪಾರ್ಕಿಂಗ್ ಲೇಔಟು. ಅಥವಾ ಫ್ಯೂಚರಲ್ಲಿ ನೀವು ಒಂದು ರೂಮ್ ಏನಾದರೂ ಮಾಡ್ಕೊತೀನಿ ಅನ್ನೋ ಹಾಗಿದ್ದರೆ ಈ ಭೀಮ್ ಬಿಟ್ಟಿದ್ದಾರಲ್ಲ, ಭೀಮ್ಗೆ ಒಂದು ವಾಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಈ ಕಡೆ ಸಪ್ರೇಟಾಗಿ ಒಂದು ರೂಮ್ ಆಗಿ ಕನ್ವರ್ಟ್ ಆಗುತ್ತೆ. ಮುಂದ್ಗಡೆ ಬೇಕಾದ್ರೆ ಕಾರ್ ನಿಲ್ಲಿಸ್ಕೋಬೋದು. MS ಗೇಟು ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂಥದ್ದು. 4 ಫೋಲ್ಡಬಲ್ಲು, ಅದು 1 ಫೋಲ್ಡಬಲ್, ಟೋಟಲ್ 5 ಫೋಲ್ಡಬಲ್ ಸಿಗುತ್ತೆ. ಪಾರ್ಕಿಂಗು ಇಲ್ಲಿದ್ದ ಚೆನ್ನಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ. ನಿಮ್ಮ ಹತ್ರ EV ವೆಹಿಕಲ್ಸ್ಗಳು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಇದ್ದರೆ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಪಾಯಿಂಟ್ಗಳು ಅಲ್ಲಲ್ಲಿ ಕೊಟ್ಟಿದ್ದಾರೆ. ನಾನಿಲ್ಲಿ ಝೀರೋ ಲೈಟಿಂಗು ಆನ್ ಮಾಡೇ ಇಲ್ಲ, ನ್ಯಾಚುರಲ್ ಲೈಟಿಂಗು. ಓಕೆ, ಮೇಲ್ಗಡೆ ಹೋಗೋಣ. ಸ್ಟೇರ್ಕೇಸ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. 4 ಅಡಿ ವೈಡ್ ಆಗಿದೆ. ಅದಕ್ಕೆ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. 304 ಗೇಜ್ ಆಗಿರುತ್ತೆ. ಪಾರ್ಕಿಂಗ್ ಆಯಿತು. ಈಗ ಫಸ್ಟ್ ಫ್ಲೋರಲ್ಲಿ ಏನೇನು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಕಣ್ಣು ಹಾಯಿಸೋಣ ಬನ್ನಿ. ನೋಡ್ತಾ ಇದ್ದೀರಾ, ಸ್ಟೇರ್ಕೇಸು 3.5 ರಿಂದ 4 ಅಡಿ ಇದೆ, ಕನ್ಫರ್ಮಾಗಿ ಹೇಳಿಲ್ಲ. ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡಲ್ಲಿ 2 ಪಿಲ್ಲರು SS ರೇಲಿಂಗ್ಸಿಂದು. ಆಮೇಲೆ ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ 2/4 ವೆಟ್ರಿಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಬಾರ್ಡರ್ ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಎಲ್ಲ ನಮಗೆ ಗ್ರಾನೈಟು. ರೈಟ್ ಸೈಡಿಗೆ SS ರೇಲಿಂಗ್ಸು 304ದು. ಮುಂಭಾಗದಲ್ಲಿ ಟಫನ್ ಗ್ಲಾಸು 12 mm. ಆಂಜನಾಪುರ ಸೆಕೆಂಡ್ ಬ್ಲಾಕು ಲೈಕ್ ನಮ್ಗೆ ಈ ಥರ ಕಾಣಿಸುತ್ತೆ. ಈಸ್ಟ್ ಫೇಸ್ ಮೇನ್ ಡೋರು ಪ್ರತಿಯೊಂದು ಟೀಕುಡ್ಡಲ್ಲಿ ಮಾಡಿರೋಂಥದ್ದು ಆಗಿರುತ್ತೆ. ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಾಯಿದ್ದಂಗೆ ಹಾಲ್ಗಿಂತ ಮುಂಚೆ ನಾವು ಮನೆಯ ಮೇನ್ ಬಾಗಿಲನ್ನ ತೋರಿಸ್ಕೊಡೋಣ. ಟೀಕುಡ್ಡಲ್ಲಿ ಫಿನಿಷಿಂಗ್ ಮಾಡಿ ಕೊಟ್ಟಿರುವಂಥದ್ದು. ಆಫ್ಟರ್ ಫಿನಿಷಿಂಗ್ 2 ಇಂಚಸ್ ಬರುತ್ತೆ. ಅದರ ಪಕ್ಕದಲ್ಲೇ 5/5 5ಕ್ಕೆ 5 ಅಡಿ ಇರುವಂತಹ ಬಿಗ್ ವಿಂಡೋ ಕಿಟಕಿಯನ್ನು ಮಾಡಿ ಕೊಟ್ಟಿದ್ದಾರೆ. ಮೇಲ್ಗಡೆ POP ಆ್ಯಂಡ್ PVC ಫಾಲ್ ಸೀಲಿಂಗು. ಅದ್ರ ಸೌಂದರ್ಯನ ಹೆಚ್ಚಿಸೋಗೋಸ್ಕರ ಸ್ಟ್ರಿಪ್ ಲೈಟ್ನ ಹಾಕಿ ಕೊಟ್ಟಿದ್ದಾರೆ. ಇದು ಒಂದು ಹಾಲ್ನ ಲುಕ್ಕು. ಹಾಲಲ್ಲಿ ನಾವು ಸೋಫಾ ಸೆಟ್ನ L ಶೇಪಲ್ಲಿ ಈಸಿಯಾಗಿ ಹಾಕ್ಕೋಬೋದು. ಈ ವಿಂಡೋ ಇರೋದ್ರಿಂದ ಬೆಳಕು ಸಖತ್ತಾಗಿ ಮನೆ ಒಳಗಡೆ ಎಂಟ್ರಿ ಆಗ್ತಾಯಿದೆ. ಈ ಕಡೆ ನೋಡ್ತಾ ಇದ್ದೀರಾ, ಎಂಟ್ರಿ ಅದೇ ಮೇನ್ ಕಿಟಕಿ ತೋರಿಸಿದೆ. ಡೋರ್ ಆದಮೇಲೆ ಅದ್ರ ಪಕ್ಕದಲ್ಲೇ ನಮಗೆ ಒಂದು TV ಕ್ಯಾಬಿನೆಟ್ಟು. ನಿಮ್ಮ ಮನೇಲಿ ಎಷ್ಟೇ ದೊಡ್ಡ TV ಇದ್ರೂ ಅಲ್ಲಿ ಹ್ಯಾಂಗ್ ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಸಖತ್ತಾಗಿ ಇಲ್ಲಿಂದ ನಿಂತ್ಕೊಂಡು ಕೂತ್ಕೊಂಡು ನೋಡಬಹುದು. ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ ಎಲ್ಲ ವುಡನ್ ಲ್ಯಾಮಿನೇಷನ್ ಶೀಟ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಈಗ ನಾನು ಈ TV ಕ್ಯಾಬಿನೆಟ್ಟು ಆಪೋಸಿಟ್ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಸೋಫಾ ಸೆಟ್ ಈಸಿಯಾಗಿ ಹಾಕ್ಕೋಬೋದು ರೀ. ಒಬ್ಬರು 5.1 ಇದೆ, ಅದು ನನ್ನ ಪ್ರಕಾರ ಹೈಟು. ಈಸಿಯಾಗಿ 5.ವರೆಗೂ ಕೆಳಗಡೆ ಹೋಗ್ಬೋದು.
ಇಲ್ಲಿ ಸ್ಟೋರೇಜ್ ಮಾಡ್ಬೋದು. ಸ್ಟೇರ್ಕೇಸ್ ಕೆಳಗಡೆ ನಮಗೆ ಸ್ಟೋರೇಜ್ ಬಾಕ್ಸು ಅಥವಾ UPS ಪಾಯಿಂಟ್ನ ಮಾಡಿಕೊಟ್ಟಿರುವಂಥದ್ದು. ಇದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಫ್ಲೋರಿಂಗ್ ಬಂದು ಸೇಮ್ ಗ್ರಾನೈಟ್, ಸ್ಟಾರ್ಟಿಂಗ್ಗೆ ಹೇಳಿದ ಹಾಗೆ ಪ್ರತಿಯೊಂದು ಅಬ್ಸರ್ವ್ ಮಾಡಿ ನೋಡ್ತಾ ಇರಿ. ಈ ವಿಂಡೋದಿಂದ ನಿಂತ್ಕೊಂಡು ಈ ಅಡುಗೆ ಮನೆ ಕಡೆ ಮುಖ ಮಾಡಿ ನೋಡಿದರೆ ನಮಗೆ ಒಂದು ಲುಕ್ ಈ ಥರ ಕಾಣಿಸುತ್ತೆ ಮನೆಯದು. ಈ TV ಕ್ಯಾಬಿನೆಟ್ ಪಕ್ಕದಲ್ಲೇ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ನ ತೋರಿಸ್ಕೊಡ್ತೀನಿ. ವಾಸ್ಕಲ್ಲಾಗಲಿ ಎಲ್ಲ ನಮಗೆ ಟೀಕ್ ವುಡ್ಡಿಂದ ಬರೋದು. ವಿಂಡೋಗಳು ಎಲ್ಲ ಒಂದು ಟೀಕ್ ವುಡ್ಡೆ, ಡೌಟೇ ಇಲ್ಲ. ಇದು 5x5 ಹೇಳಿದ್ನಲ್ಲ, ಟೀಕ್ ವುಡ್ಡು. ಓಕೆ, ಇದು ಹ್ಯಾಚಿಂಗ್ ಗ್ಲಾಸ್ ಸಮೇತ ಅಟ್ಯಾಚಾಗಿ ಬರುತ್ತೆ. ಈ ಗ್ಲಾಸ್ ಏನಿದೆಯಲ್ಲ ಇದು ಇಲ್ಲಿ ಬರುತ್ತೆ, ಮೇಲ್ಗಡೆ ಕವರ್ ಆಗುತ್ತೆ. ಈ ಗ್ಲಾಸ್ ಏನಿದೆಯಲ್ಲ ಬೆಡ್ರೂಮ್ಗಳಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಈ ಗ್ಲಾಸ್ ಏನಿದೆಯಲ್ಲ ಇಲ್ಲಿ ಎಂಟ್ರಿ, ಅಲ್ಲೇನಿದೆಯಲ್ಲ ಗ್ಯಾಪು ಅಲ್ಲಿ ಬರುತ್ತೆ. ಆವಾಗ ಈ ಮನೆಯ ಸೌಂದರ್ಯ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಅಡುಗೆ ಮನೆಯನ್ನು ನೋಡಿದ್ದೀರಾ, ಒಬ್ಬರು ಅಥವಾ ಒಂದೂವರೆ ಮಗು ಮತ್ತು ದೊಡ್ಡವರು ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ದೊಡ್ಡದಾಗೆ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಆರ್ಚು ಕಿಚನ್ ರೂಮ್ಗೆ ಎಂಟ್ರಿ. ರೈಟ್ ಸೈಡಿಗೆ ಡೈನಿಂಗ್ ಹಾಲ್ ಏರಿಯಾ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನಮಗೆ ಕಿಚನ್ ರೂಮ್ ಬರುತ್ತೆ. 200% ವಾಸ್ತು ಪ್ರಕಾರ ಕಟ್ಟಿರುವಂಥ ಮನೆ ಇದ್ದಾಗಿರುತ್ತೆ, ಡೌಟೇ ಇಲ್ಲ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಆ ಸ್ಲ್ಯಾಬ್ ಏನಿದೆಯಲ್ಲ ಕ್ವಾಡ್ಸ್ ಆಗಿರುತ್ತೆ. ಹೀಟ್ ಪ್ರೂಫ್, ವಾಟರ್ ಪ್ರೂಫ್, ಫೈಟ್ ಪ್ರೂಫ್, ಏನೇನು ಪ್ರೂಫ್ ಎಲ್ಲ ಇದೆಯೋ ಅದರಲ್ಲಿ ಸಿಗುತ್ತೆ. ಹ್ಯಾಂಡಲ್ಗಳು G ಪ್ರೊಫೈಲ್ ಅಂತ ಹೇಳ್ತೀವಿ, ಮಿಸ್ಸಿಂಗ್ ಇದೆ, ಅದೊಂದು ಮಾಡಿ ಕೊಡ್ತಾರೆ. ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟು, ಅಲ್ಲಿ ಚಿಮ್ನಿ ಪಾಯಿಂಟು, ಅದು ಗ್ಯಾಸ್ ಪಾಯಿಂಟು. ಇಲ್ಲಿ ಎಲ್ಲ ಬ್ಲ್ಯಾಕ್ ಏನು ಖಾಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ನಮಗೆ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ. ಇದ್ರದ್ದು ಲುಕ್ಕು ಕೂಡ ನೆಕ್ಸ್ಟು ಇನ್ಕ್ರೀಸ್ ಆಗುತ್ತೆ. ಓವರ್ ಹೆಡ್ ವಾರ್ಡ್ರೋಬ್ ಬಾರು ಲೈಕ್ ಇಲ್ಲಿವರೆಗೂ ಸಿಗುತ್ತೆ, ಡೈನಿಂಗ್ ಹಾಲ್ ಏರಿಯಾದವರೆಗೂ ಸಿಗುತ್ತೆ. ಆಮೇಲೆ ಇಲ್ಲಿ ಪ್ರೊಫೈಲರ್ ಬರುತ್ತೆ. ಇಲ್ಲಿ ಏನು ಗ್ರೂ ಮಾಡಿದಾರಲ್ವ, ಇಲ್ಲಿದ್ದ ಅಲ್ಲಿವರೆಗೂ ಲೈಟಿಂಗ್ ಬರುತ್ತೆ, ವಾರ್ಮ್ ಲೈಟ್ ಬರುತ್ತೆ. ಪೆಂಡಿಂಗ್ ಇದೆವರೆಗೂ ಫಿಟ್ಟರ್ ಬಂದು ಮಾಡಿ ಕೊಡ್ತಾರೆ. ಸರಿನಾ? ಇದು ಒಂದು ಅಡುಗೆ ಮನೆಯ ಲುಕ್ ಆಗಿರುತ್ತೆ ಗೆಳೆಯರೆ. ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ಈ ಕಡೆ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಡೈನಿಂಗ್ ಹಾಲ್ ಏರಿಯಾ. ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗ್ ಇದೆ, ಫಿನಿಶಿಂಗ್ ಆಗುತ್ತೆ. ಆಗಿದ ತಕ್ಷಣ ಈ ಮನೆಯ ಲುಕ್ಕೆ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಡೌಟೇ ಇಲ್ಲ. ನೋಡಿ, ಇದು ಲ್ಯಾಮಿನೇಷನ್ ಶೀಟ್ ಇಟ್ಟಿದ್ದಾರಲ್ವ, ಇಲ್ಲಿ ಫುಲ್ಲು ಕವರ್ ಆಗುತ್ತೆ. ಇದ್ರದ್ದು ಲುಕ್ಕು ಕೂಡ ನೆಕ್ಸ್ಟ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನಾವು ಗ್ಲಾಸ್ ಹೇಳ್ದಂಗೆ ಹೈಡ್ರಾಲಿಕ್ ಲಿಫ್ಟ್ ಥರ ಬರುತ್ತೆ ಪ್ರೊಫೈಲರು. ಇಲ್ಲಿ POP ಫಾಲ್ ಸೀಲಿಂಗು ಆ್ಯಂಡ್ PVC ಅಟ್ಯಾಚ್ ಆಗಿರುವಂತಹ ಫಾಲ್ ಸೀಲಿಂಗ್ ನಮಗೆ ಸಿಗುತ್ತೆ. ಡೈನಿಂಗ್ ಹಾಲ್ ಏರಿಯಾ ಈಸಿಯಾಗಿ 6ರಿಂದ 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಊಟನ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟ ಪ್ರೊಫೈಲರು ಅಥವಾ ಕ್ರ್ಯಾಕರ್ ಯೂನಿಟು ಇಲ್ಲಿ ಸಿಗುತ್ತೆ. ಇದೆಲ್ಲ ರೆಡಿಯಾಗಿದೆ, ಆಲ್ರೆಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಒಂದು ಡೈನಿಂಗ್ ಹಾಲ್ ಕ್ರ್ಯಾಕರ್ ಯೂನಿಟ್ ಆಗಿರುತ್ತೆ. ಇಲ್ಲಿ ಡೈನಿಂಗ್ ಹಾಲಲ್ಲಿ ಊಟ ಆದಮೇಲೆ ಕೈ ತೊಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹ್ಯಾಂಡ್ ಬೇಸಿನ್ನ ಮಾಡಿಕೊಡ್ತಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಟೀ ಕುಡ್ಡಲ್ಲಿ ಮಾಡಿರುವಂತಹ ವಿಂಡೋ ಒಂದು ಸಿಗುತ್ತೆ. ಈ ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ಅಡುಗೆ ಮನೇನ ಈ ಥರ ನೋಡಬಹುದು. ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್. ಫಿನಿಶಿಂಗ್ ಎಲ್ಲ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಏನು ಗೊತ್ತಾ, ಇಲ್ಲೆಲ್ಲ ನಮಗೆ ಒಂದು ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇರ್ಬೋದು. ಆ ಲ್ಯಾಮಿನೇಷನ್ ಶೀಟ್ಗಳು ಕಿತ್ತರೆ ಇದೆಲ್ಲ ನಮಗೆ ಫಿನಿಶಿಂಗ್ ವರ್ಕು ಬೇರೆ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದ್ರ ಮೇಲೆ ಎಲ್ಲ ಅಪ್ಲೈ ಆಗಿದೆ ಅದು, ಯಾಕಂದರೆ ಇನ್ನೊಂದು ಕೋಟ್ ಪೇಂಟಿಂಗ್ ಆದಮೇಲೆ ಅದೆಲ್ಲ ರಿಮೂವ್ ಮಾಡ್ತಾರೆ. ಆವಾಗ ನಮಗೆ ಕೊಳೆ ಆಗೋದಿಲ್ಲ, ಅದು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದಿಷ್ಟು ಇಲ್ಲಿರುವಂಥದ್ದು. ಯುಟಿಲಿಟಿ ಇದೆ, ಆ ಯುಟಿಲಿಟಿದಲ್ಲಿ ಕಾಮನ್ ಬಾತ್ರೂಮ್ ಕೂಡ ಇದೆ, ತೋರಿಸ್ಕೊಡ್ತೀನಿ. ನೋಡಿ, 4 ಅಡಿ ವೈಡ್ ಆಗಿದೆ. ಸೇಫ್ಟಿ ನಮಗೆ ಬೇಕು ಅನ್ನೋ ಕಾರಣಕ್ಕೆ MS ರೈಲಿಂಗ್ಸ್ನ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ಪಾತ್ರೆಗೆ ತೊಳಕ್ಕೆ ಈ ಕಟ್ಟಾದರೆ ಇಲ್ಲಿ ತೊಗೊಂಬಂದು ತೊಳಿಬೋದು, ಅಥವಾ ಡಿಶ್ ವಾಷರ್ನ ಇಟ್ಕೋಬೋದು, ಆಪ್ಷನ್ ಇದೆ. ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು. ಇದು ಒಂದು ಯುಟಿಲಿಟಿದಲ್ಲಿ ಇರುವಂತಹ ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ಬೇಸಿಕ್ ಜಾಗ ಫಿಟ್ಟಿಂಗ್ ಸಿಗುತ್ತೆ. ಆಮೇಲೆ ಹೆಂಡ್ವೇರು ಅಥವಾ ಸೆರ ಕಮಾಂಡ್ಗಳು ಸಿಗುವಂಥದ್ದು. ಓಕೆ, ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿರುವಂತಹ ಹಾಲು, ಕಿಚನು, ಡೈನಿಂಗ್ ಹಾಲು, ಪೂಜಾ ರೂಮು, ಯುಟಿಲಿಟಿಯ ಲುಕ್ ಆಗಿರುತ್ತೆ ಗೆಳೆಯರೆ. ಚೆನ್ನಾಗಿ ಬರುತ್ತೆ ಗಾಳಿ ಬೆಳಕು, ಡೌಟೇ ಇಲ್ಲ. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗೋಣ, ಅಂದರೆ ಕೊಠಡಿ ಬೆಡ್ರೂಮ್ಗಳಿರುವ ಸ್ಥಳಕ್ಕೆ. ನೋಡಿ, ಇಲ್ಲಿ ನಮಗೆ ವುಡನ್ ಪಿಲ್ಲರ್ ಸಿಗುತ್ತೆ.
ಸ್ಟೇರ್ ಕೇಸ್ ಬಂದು 3 ಅಡಿ ಮೇಲ್ಗಡೆ ಇದೆ, ನನಗೆ ಗೊತ್ತಿರೋ ಪ್ರಕಾರ ಇದು 3 ಅಡಿ ಮೇಲ್ಗಡೆ ಬರುತ್ತೆ. ಭಾರವಾದ ವಸ್ತು ಅಂದರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಏನಾದರೂ ಕಾಟ್ ಗೇಟ್ ಏನಾದರೂ ಇದೆ ಅಂದರೆ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು, ಡೌಟ್ ಇಲ್ಲ. ವೆಂಟಿಲೇಷನ್ ನೋಡಿ, ಈ ಪಿಲ್ಲರ್ಗಳು ಕೊಟ್ಟಿರೋದ್ರಿಂದ ಆ ಕಡೆಯಿಂದ ಬೆಳಕು ಗಾಳಿ ಈ ಕಡೆ ಬರುತ್ತೆ, ಈ ಕಡೆಯಿಂದ ಬರುವಂಥ ಗಾಳಿ ಬೆಳಕು ಈ ಕಡೆ ಹೋಗುತ್ತೆ. ಹಾಗಾಗಿ ಮನೆ ಫುಲ್ಲು ನಮಗೆ ನ್ಯಾಚುರಲ್ ಲೈಟಿಂಗ್ಸು ಸಿಗುವಂಥದ್ದು. ಮೇಲಿಂದ ಕೆಳಗಡೆ ನಮಗೆ ಲೈಕ್ ಈ ಥರ ಒಂದು ಲುಕ್ ಬರುತ್ತೆ. ಯಾರೆಲ್ಲ ಈ ಮನೆ ನೋಡ್ತಿದ್ದೀರಾ, ನಿಮಗೆ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅಥವಾ ತೊಗೋಬೇಕನ್ನೋ ಹೋಗಿದ್ರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಸ್ಟಡಿ ಕ್ಯಾಬಿನೆಟು ಇಬ್ಬರು ಕೂತ್ಕೊಂಡು ಓದ್ಕೋಬೋದು. ಇದು ಫಾಲ್ ಸೀಲಿಂಗು POP ದಲ್ಲಿ ಮಾಡಿದ್ದಾರೆ, ಅದಕ್ಕೆ ಪ್ರೊಫೈಲ್ ಲೈಟ್ನ ಕೊಟ್ಟಿರುವಂಥದ್ದು. ಇದು ಮಾಸ್ಟರ್ ಬೆಡ್ರೂಮು, ಇದು ಚಿಲ್ಡ್ರನ್ ಬೆಡ್ರೂಮು. 2 ಬೆಡ್ರೂಮ್ ಬರುತ್ತೆ. 2 ಬೆಡ್ರೂಮ್ ಮಧ್ಯೆ ಸ್ಟೇರ್ ಕೇಸು ಮತ್ತು ಸ್ಟಡಿ ಕ್ಯಾಬಿನೆಟು. ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ. ಡೋರ್ಗಳು ಪೆಂಡಿಂಗ್ ಇದೆ, ವಾಸ್ಕಲ್ಗಳೆಲ್ಲ ಟೀಕ್ ವುಡ್ಡಲ್ಲಿ ಮಾಡಿಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ಸೇಮ್ ಗ್ರಾನೈಟ್ ಅದೇ ಸಿಗುತ್ತೆ ನಮಗೆ. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ ಬರುತ್ತೆ. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು. ಇದು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬರ್ಗಳು, ಗ್ಲಾಸಿ ಫಿನಿಶಿಂಗ್ ಎಲ್ಲ. ಅದ್ರ ಮೇಲೆ ಲ್ಯಾಮಿನೇಷನ್ ಕವರ್ ಆಗಿದೆ, ಅದೇ ಹೇಳಿದ್ನಲ್ಲ ಕೆಳಗಡೆ ಕೊಳೆಯಾಗುತ್ತೆ ಅಂತ, ರಿಮೂವ್ ಮಾಡಿದರೆ ಗ್ಲಾಸಿ ಫಿನಿಶ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ TV ಕ್ಯಾಬಿನೆಟ್ಟು ಮ್ಯಾಚಿಂಗ್ ನೋ ಡೌಟ್ಸ್. ಇದು ಬಿಗ್ ಬೆಡ್ರೂಮು, ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ನಾವು ಹಾಕ್ಕೋಬೋದು. ಕೆಳಗಡೆ ದೇವ್ರ ರೂಮಲ್ಲಿ ಗ್ಲಾಸ್ ಇಟ್ಟಿದ್ರು, ನೋಡಿದ್ರೆ ಅಂದ್ಕೊಂಡಿದ್ದೀನಿ, ಅದು ಇಲ್ಲಿ ಬರುತ್ತೆ. ಆವಾಗ ಡ್ರೆಸ್ಸಿಂಗ್ ಟೇಬಲ್ ಅದಾಗುತ್ತೆ. ನಿಮಗೆ ಕಾಟ್ ಬೇಕಂದ್ರೂ ಮಾತಾಡ್ಬೋದು ಓನರ್ ಹತ್ರ, ಬೇಡ ನಿಮ್ಮ ಹತ್ರನೇ ಇದೆ ಅನ್ನೋ ಹಾಕಿದರೆ ಅದ್ರ ಬೇರೆ ಥರ ಆಗುತ್ತೆ. ಈ ಬೆಡ್ರೂಮ್ಗೆ ಸಂಬಂಧಪಟ್ಟ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ಸಕ್ಕತ್ತಾಗಿ ದೊಡ್ಡದು ಕೊಟ್ಟಿದ್ದಾರೆ ನೋಡಿ, ಡ್ರೈ ಆ್ಯಂಡ್ ವೆಟ್ಟು ಮಾಡ್ಕೋಬಹುದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಹೋಗಿದ್ದಾರೆ. ಇದರ ಆಪೋಸಿಟೇ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟ್ನ ಕೊಟ್ಟಿರುವಂಥದ್ದು. ಬೆಳಕು ಗಾಳಿಗೋಸ್ಕರ 4x5 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ಹಾಕ್ಕೋಬೋದು. ಇಲ್ಲಿ ಇನ್ನೊಂದು ಕೊಟ್ಟು ಪೆಂಡಿಂಗ್ ಇದೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ. ಇವರು ಪ್ಲೇನ್ ಮಾಡಿದ್ದಾರೆ ಅಷ್ಟೇ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಆಪ್ಷನ್ ಸಿಗುತ್ತೆ. ಇದು ಚಿಲ್ಡ್ರನ್ ಬೆಡ್ರೂಮ್ನ ಒಂದು ಬಾತ್ರೂಮ್ ಆಗಿರುತ್ತೆ. ಇಲ್ಲಿ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಾತ್ರೂಮ್ ಚಿಲ್ಡ್ರನ್ ಬೆಡ್ರೂಮ್ಗೆ ಇಷ್ಟಿದ್ರೆ ಸಾಕು. ಆಮೇಲೆ ಇಲ್ಲಿ ಬಾಲ್ಕನಿ ಕೂಡ ಸಿಗುತ್ತೆ. ಎಲ್ಲದಕ್ಕೂ ಡೋರ್ಗಳು ಮಾತ್ರ ಪೆಂಡಿಂಗ್ ಇರುತ್ತೆ. 2x4 ವೆಟ್ರೋಫಿಟಲ್ಸ್ ಹಾಕಿದ್ದಾರೆ. ಇಲ್ಲಿ 0 ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಅಲ್ಲಿ ಕ್ಲಬ್ ಇದೆ, ತೋರಿಸ್ಕೊಡ್ತೀನಿ. ಮೆಟ್ರೋ ಸ್ಟೇಷನ್ ಎಷ್ಟು ಹತ್ತು ಅಂತ ತೋರಿಸ್ಕೊಡ್ತೀನಿ. ಇದು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹದ್ದು. ಈಗ ನಾನು ನಿಮಗೆ ನೆಕ್ಸ್ಟ್ 3rd ಫ್ಲೋರ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೂ ಇನ್ನೂ 2 ಬೆಡ್ರೂಮ್ಗಳಿದ್ದಾವೆ. ಅದ್ರ ಮೇಲೆ ಮತ್ತೆ ಓಪನ್ ಟೆರೆಸ್ ಸಿಗುತ್ತೆ. ಓಕೆ, ಇಲ್ಲಿ ರೈಟ್ ಸೈಡಿಗೆ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ. ಲೆಫ್ಟ್ ಸೈಡಿಗೆ ಹೋಮ್ ಥಿಯೇಟರ್ ಸಮಥಿಂಗ್ ಇದೆ. ಮೇಲಿಂದ ಕೆಳಗಡೆ ನಮಗೆ ಈ ಥರ ಲುಕ್ ಬರುತ್ತೆ. ನೋಡಿ, ಇದು ಗೆಸ್ಟ್ ಬೆಡ್ರೂಮು. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಲೋರ್ ಬಂದು ಗ್ರಾನೈಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ, TV ಕ್ಯಾಬಿನೆಟ್ಟು. ನಿಮ್ಮ ಮನೇಲಿ ಎಷ್ಟೇ ಗೆಸ್ಟ್ಗಳು ಬಂದರೂ ಇಲ್ಲಿ ಹಾಕಿ ತುಂಬಿಸ್ಬಿಡ್ಬೋದು, ಡೌಟ್ ಇಲ್ಲ. ಅವರಿಗೆ ಒಂದು ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾತ್ರೂಮ್ ಕೂಡ ಸ್ಪೇಷಿಯಸ್, ತುಂಬ ದೊಡ್ಡದಾಗಿದೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಇದರ ಆಪೋಸಿಟ್ ನಮಗೆ ಮಲ್ಟಿಪರ್ಪಸ್ ಯೂಸ್ ರೂಮ್ ಅಂತ ಹೇಳ್ತೀನಿ ನಾನು. ಬೇರೆ ಏನಂತ ಹೇಳ್ತೀರಂತ ಒಂದು ಸಲ ಕಮೆಂಟ್ ಮಾಡಿ. POP ಫಾಲ್ ಸೀಲಿಂಗು, ಸೇಫ್ಟಿ ವೈಸ್ MS ರೇಲಿಂಗ್ಸ್ ಕೊಟ್ಟಿದ್ದಾರೆ. ನೀವು
ಜಿಮ್ ಮಾಡೋ ಹವ್ಯಾಸ ಇಟ್ಕೊಂಡ್ರೆ ಇಲ್ಲಿ ಒಂದು ಕಾರ್ಡಿಯೋ ಸೆಕ್ಷನ್ ಅಥವಾ ಜಿಮ್ ಸೆಕ್ಷನ್ನ ಇಟ್ಕೋಬೋದು. ಅಥವಾ ಪಾರ್ಟಿ ಗೀಟಿ ಮಾಡ್ತೀರಾ ಅಂದರೆ ವಾರಕ್ಕೊಂದು ಸಲ ಇಲ್ಲಿ ಮೇಲ್ಗಡೆ ಬಂದು ಈಸಿಯಾಗಿ ಮಾಡ್ಕೋಬೋದು. ಅಥವಾ ಯೋಗ, ಹೋಮ್ ಥಿಯೇಟರು ಹೇಗಾದರೂ ಮಾಡ್ಕೋಬೋದು ರೀ. ಅದಕ್ಕೆ ನಾನು ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ತೀನಿ ಇದಷ್ಟೇ. ಅಲ್ಲಿ ನಿಮಗೆ ಹ್ಯಾಂಡ್ ಬೇಸನ್ ಏರಿಯಾ ಅಂತಲೇ ಹೇಳ್ಬೋದು ಅಥವಾ ವಾಷಿಂಗ್ ಮಷಿನ್ ಪಾಯಿಂಟ್ ಅಂತಲೂ ಹೇಳ್ಬೋದು. ಬಿಕಾಸ್ ಮೇಲ್ಗಡೆ ಕೂಡ ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ ಇದೆ. ಇದಕ್ಕೆ ಕಂಪೇರ್ ಮಾಡಿದರೆ ಅದು ನನಗೆ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ಇಡೋ ಬದಲು ಇಲ್ಲಿ ಸ್ಪೇಸ್ ಹಾಳಾಗಿಬಿಡುತ್ತೆ. ಮೇಲ್ಗಡೆ ಇಟ್ಕೊಂಡ್ರೆ ಇಲ್ಲಿ ಫುಲ್ ನಿಮಗೆ ಒಂದು ಸ್ಪೇಸ್ ಸಿಗುತ್ತೆ. ಇದಿಷ್ಟು ಥರ್ಡ್ ಫ್ಲೋರಲ್ಲಿ ಇರುವಂಥದ್ದು. ಈಗ ಟಾಪ್ ಫ್ಲೋರಲ್ಲಿ ಮೂವ್ ಆಗ್ತಾಯಿದ್ದೀನಿ, ಬನ್ನಿ. ನಮಗೆ ಟಾಪ್ ಟು ಬಾಟಮ್ SS ರೈಲಿಂಗ್ಸು ಮತ್ತು ಸ್ಟೇರ್ ಕೇಸ್ಗೆ ಗ್ರಾನೈಟ್ ಏನಿದೆಯಲ್ಲ ಸೇಮ್ ಸಿಗುತ್ತೆ. ಮೇಲಿಂದ ಕೆಳಗಡೆ ಈ ಥರ ಇದೆ. ಫಾಲ್ ಸೀಲಿಂಗ್, PVC ಫಾಲ್ ಸೀಲಿಂಗು ಮತ್ತು ಸ್ಕೈಲೈಟು ಅಂದರೆ ನ್ಯಾಚುರಲ್ ಲೈಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ 5 ಹೋಲ್ ಹಾಕಿ ಕೊಟ್ಟಿದ್ದಾರೆ. ಅದು ಕೂಡ ಕವರ್ ಆಗುತ್ತೆ. ಹೆವಿ ಗಾಳಿ ಇದೆ, ಈಗ ನಿಮ್ಗೆ ಡಿಸ್ಟರ್ಬ್ ಆಗ್ಬೋದು. ಓಕೆ, ಆದರೂ ಹೋಗ್ತಾಯಿದ್ದೀನಿ. ಫ್ಯೂಚರಲ್ಲಿ ಮಂಗಳೂರು ರೂಫಿಂಗ್ ಹಾಕ್ಕೊತೀನಿ ಅಂದರೆ ರಸ್ತೆ ಸೈಡ್ ಅಲ್ವಾ, ಒಳ್ಳೆ ಮಂಗಳೂರು ರೂಫಿಂಗ್ ಹಾಕ್ಕೊಂಡ್ರೆ ಒಳ್ಳೆಯದು. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ. ವಾಜರಾಳಿ ಮೆಟ್ರೋ ಸ್ಟೇಷನ್ ತೋರಿಸ್ಬಿಡ್ತೀನಿ, ಇಲ್ಲಾಂದರೆ ಗಾಳಿ ತುಂಬ ಬರುತ್ತೆ ಇಲ್ಲಿ. ಅದು ದೊಡ್ಡ ಬಿಲ್ಡಿಂಗ್ ಪಕ್ಕ ವಾಜರಾಳಿ ಮೆಟ್ರೋ ಸ್ಟೇಷನ್. ಅದು ಈ ಕಡೆ ಒಂದು ಪೋರ್ಷನ್ ಇದೆ, ಹ್ಯಾಂಡ್ ವಾಶ್ ಏರಿಯಾ. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು ಮತ್ತು 1,500 ಲೀಟರ್ ಸಿಂಟ್ಯಾಕ್ಸು. ಇದು ಹೇಳಿದ್ದು ನಾನು, ವಾಷಿಂಗ್ ಮಷಿನ್ಗೆ ಎಕ್ಸ್ಟ್ರಾ ರೂಮ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಬೇಕಾದ್ರೆ ನೀವು ಒಂದು ವಾಷಿಂಗ್ ಮಷಿನ್ ಇಟ್ಕೊಂಡ್ಬಿಟ್ರೆ ಬೆಸ್ಟು. ಬಟ್ಟೆ ಒಣಗಿ ಹಾಕೋಕ್ಕೆಲ್ಲ ಈಸಿ ಆಗುತ್ತೆ. ಓಕೆ, ಗಾಳಿ ಹೊರಗಡೆ ತುಂಬ ಇದೆ, ಹಾಗಾಗಿ ಇಲ್ಲೇ ನಿಂತ್ಕೊಂಡು ಎಲ್ಲ ಡೀಟೇಲ್ಸ್ ಹೇಳ್ಬಿಡ್ತೀನಿ. 20/30 ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು, BDA ಆಗಿರುತ್ತೆ. ಆಂಜನಾಪುರ ಸೆಕೆಂಡ್ ಬ್ಲಾಕು. ಆಸ್ಕಿಂಗ್ ಪ್ರೈಸು 1,62 lakhs, 1,62,00,000 ಕೇಳ್ತಿದ್ದಾರೆ. ನೆಗೋಷಿಯಬಲ್ಲು ನೋಡಿ. ಬರುವಂಥ ನೆಕ್ಸ್ಟ್ ವೀಡಿಯೋಗಳಲ್ಲಿ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ BDAಗಳಲ್ಲಿ. ನಾನು BDA ಬಿಟ್ಟರೆ ಬೇರೆ ಯಾವುದು ಮಾಡೋದಿಲ್ಲ. ದಯವಿಟ್ಟು BDAನೇ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ರೀ, ಟೆನ್ಷನ್ ಇರೋದಿಲ್ಲ. ಓಕೆ, ಈ ಮನೆ ಡೈರೆಕ್ಟಾಗಿ ನೋಡಬೇಕು ಅನ್ನೋಕ್ಕಿದ್ರೆ ನಾನು ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತ ಹೇಳ್ತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.